Mind putting your number in the YouTube description, right? So people will call you if they need. Yeah, all right, man. Thank you, Anish. Yeah, thank you. Yeah, sure, definitely. All right, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೊನೆಗೂ ದಿನ ಬಂದಾಯ್ತು. ನಮ್ಮ ಮೂನ್ಲೈಟ್ನ ಬಿಡ್ತಿದ್ದೀವಿ. ಮೂನ್ಲೈಟ್ ನಿಜವಾಗ್ಲೂ ಸಕ್ಕದಾಗಿತ್ತು. ಬೇಜಾನ್ ಎಂಜಾಯ್ ಮಾಡಿಬಿಟ್ವಿ. ಅವ್ರು ಕೊಟ್ಟಿದ್ದೊಂದು ರೆಸ್ಪಾನ್ಸು, ಅವ್ರು ಮಾಡಿದೊಂದು ಇದು ಎಲ್ಲನೂ ಸಕ್ಕದಾಗಿತ್ತು. ಐ ರಿಯಲಿ ಲವ್ ಸ್ಟೇಯಿಂಗ್ ಹಿಯರ್. ಅಂದರೆ ಇನ್ನೂ ಒಂದೆರಡು ದಿನ ಇರ್ಬೋದಾಗಿತ್ತು, ಬಟ್ ವರ್ಕ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಇವಾಗ ಏನು ಸೀನ್ಸ್ ಅಂತ ಅಂದರೆ, ನಾವು ಒಂದೇ ಸ್ಟ್ರೆಚ್ಚಲ್ಲಿ ಹೊಡಿತಾ ಇರೋದೆ. ಬ್ರೇಕ್ ಬೇಕು ಅಂದಾಗ ಮಾತ್ರ ಬ್ರೇಕ್ ತೊಗೊಳೋದು. ಪ್ಲಸ್ ಇನ್ನೂ ಒಂದು ಏನಕ್ಕೆ ನಾನು ಇಷ್ಟು ಬೇಗ ಹೊರಡ್ತಿರೋದು ಅಂತ ಅಂದರೆ, ನಾನೇನಾದರೂ ಇನ್ನೊಂದು ಸ್ವಲ್ಪ ಲೇಟಾಗಿ ಏನಾದರೂ ಬಿಟ್ಟರೆ ಬಿಸಿಲು ಕಣ್ಣು ಹೊಡಿಯುತ್ತೆ. ಸೊ ಅದೊಂದೇ ರೀಸನಿಂದ ಬಿಸಿಲು ಕಣ್ಣು ಹೊಡಿಬಾರ್ದು ಅಷ್ಟೇ. ಸೊ ಪೆಟ್ರೋಲ್ ಬಂಕಿಂದ ಪುಟ್ ಸಮ್ ಫ್ಯೂಲ್, ಆಮೇಲೆ ಅಲ್ಲಿಂದ ನಾವು ಬ್ಲೋ ಓಡಿಸ್ಕೊಳೋಣ. ಸ್ವಲ್ಪ ಬ್ಲೋ ಯಾಕೋ ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಕ್ವಾಲಿಟಿ ಈ ವಿಡಿಯೋಸ್ ಎಲ್ಲ ಬಂದುಬಿಟ್ಟು 1080p ಬಿಡ್ತೀನಿ, ಯಾಕಂದರೆ ಆಲ್ರೆಡಿ ಸ್ಪೇಸು ಮೆಮೊರಿ ಕಾರ್ಡ್ದು ಅದ್ರದ್ದು ಇದ್ರದ್ದು ಎಲ್ಲ ಫುಲ್ ತುಂಬೋಗ್ಬಿಟ್ಟಿದೆ. ಸೊ ಒಂದು 3 hours ರೆಕಾರ್ಡ್ ಮಾಡೋಕ್ಕಾಗೇ ಅಷ್ಟು ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಒಂದು ಸಾರಿ ಫೋನ್ನ ರೀಸ್ಟಾರ್ಟ್ ಮಾಡಿಬಿಡೋಣ. ಈ ಅಪ್ಲಿಕೇಶನ್ ನಂಗೆ ಯಾಕೋ ತಲೆ ಕೆಡಿಸ್ತಿದೆ. ಫೋನ್ನ ರೀಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಡೋಣ. 6.5 hours later. ಸೊ ಇದೊಂದು ರೀಸ್ಟಾರ್ಟ್ ಆಗಿಬಿಡ್ಲಿ ಫೋನು, ಅಲ್ಲಿವರೆಗೂ ವೆಯ್ಟ್ ಮಾಡುವ. A few inches later. ಸೊ ಸ್ನೇಹಿತರೆ, ಫೋನ್ನ ರೀಸ್ಟಾರ್ಟ್ ಮಾಡಾದ್ಮೇಲೆ ಕೂಡ ಅದೇ ಗೋಳೆ ನನಗೆ. ಬಿಡಿ ಹೋಗಲಿ, ಹೆಂಗಿದ್ರು ಒಂದೇ ಸ್ಟ್ರೆಚ್ಚು. ஃபுல் டேங்க் பண்ணிடுங்கண்ணே. காடா கேஷா? ரெண்டுமே இருக்கு. ஸோ எடுத்து வச்சுக்கோங்க. அப்படியே ஃபுல் டேங்க் ஆகிட்டு. கம்மியாக தான் போடுறீங்க? ஆமாம், நேற்று போட்டிருந்தேன், அதனால தான். எவ்வளோ ஆகுமோ அவ்வளோ ಫುಲ್ಲ. HP ಮತ್ತು ಭಾರತ್ ಪೆಟ್ರೋಲಿಯಂ ಫುಲ್ಲು ಮಿಕ್ಸ್ ಆಗೋಯ್ತು. ಇವಾಗ ನಮ್ಗೆ ಹೆಂಗೆ ಮಿಕ್ಸ್ ಆಗುತ್ತೋ ಹಂಗೆ ಓಡ್ದಿರ ಇದ್ರೆ ಸಾಕು. ಸೊ ನಾನ್ ಸ್ಟಾಪ್ ಟು ಬೆಂಗಳೂರು ಸ್ನೇಹಿತರೆ. ಏನಿಲ್ಲ, ನನಗೇನು ಟಯರ್ಡ್ ಏನಿಲ್ಲ ಸದ್ಯಕ್ಕೆ. ಬಿಸಿಲೆಲ್ಲ ಬರ ಅಂತ ಇದೆ. ನಾನು ನಿಮಗೆ ಆನ್ ದ ವೇ ಕಾಸ್ಟ್ ಕೂಡ ಹೇಳ್ತೀನಿ ಎಷ್ಟಾಯಿತು. ನೀವು ಬರಬೇಕಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂತ ಎಲ್ಲ. ಸ್ನೇಹಿತರೆ, ಐ ಹೋಪ್ ನಿಮಗೆಲ್ಲ ಲಾಗ್ಗಳೆಲ್ಲ ಇಷ್ಟ ಆಯಿತು ಅಂತ ಕಾಣುತ್ತೆ. ಪೊಲೀಸ್ ಅವ್ರದ್ದು ಸೀನ್ ಮೇಲೆ ತುಂಬ ಜನ ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರವ್ರು ತಿಳಿಸಿದ್ದಾರೆ. ನನಗೆ ಓದಿ ನಗು ಬರ್ತಿತ್ತು. ಸೊ ನಾನು ಕಮೆಂಟ್ ಮಾಡ್ತಿದ್ದೆ. ಕೆಲವೊಬ್ರು ನನ್ನ ತಪ್ಪು ಒಪ್ಕೋ ಅಂತ ಹೇಳಿದರು. ಇನ್ನು ಕೆಲವೊಬ್ಬರು ಬಿಡಿ ಬ್ರೋ ಏನು ಮಾಡೋಕ್ಕಾಗಲ್ಲ ಅಂತ. ಸೊ ನ್ಯೂಟ್ರಲ್ಲು ಪಾಸಿಟಿವ್ ನೆಗೆಟಿವ್ ಎರಡೂ ಇತ್ತು. ಸೊ ನಾನು ಯಾವುದು ಕನ್ಸಿಡರ್ ಮಾಡ್ಕೊಳೋದಿಲ್ಲ, ಯಾಕಂದರೆ ನಿಮ್ಮ ಅಭಿಪ್ರಾಯ ತಿಳ್ಕೊಳೋದು ನನಗಿಷ್ಟ ಅಂತಲೇ ನಾನು ಆ ವಿಡಿಯೋನ ಹಾಕಿದ್ದು. ನೆಕ್ಸ್ಟ್ ಟೈಮಿಂದ ನೀವು ಅಷ್ಟೇ ಸಿಟಿ ಲಿಮಿಟ್ಸಲ್ಲಿ ಓಡಿಸ್ಬೇಕಾದ್ರೆ ದಯವಿಟ್ಟು ಒಂದು 50 km ಸ್ಪೀಡಲ್ಲೇ ಮೇಂಟೈನ್ ಮಾಡಿ. ಪರವಾಗಿಲ್ಲ, ಮೇ ಬಿ ನಮ್ಮ ಸೇಫ್ಟಿ ಫೀಚರ್ಸ್ಗೆ ಅದು ಮಾಡಿರ್ಬೋದು, ನಾನು ನೋಡ್ದಿರೋನು ಇರ್ಬೋದು ಅದನ್ನೆಲ್ಲ. ನಾನು 60 ಅಂತ ಅಂದ್ಕೊಂಡಿದ್ದೆ. ಐ ವಾಸ್ ನಾಟ್ ಅಪ್ಡೇಟೆಡ್, ಸೊ ಐ ನೆವರ್ ಡಿಸ್ಕಸ್ಡ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಆಲ್. ಇವಾಗ ನಾವು ಕಾಸ್ಟ್ ಬಗ್ಗೆ ಬರೋಣ. ನಾವು ಎಷ್ಟು ಸ್ಪೆಂಡ್ ಮಾಡಿದ್ವಿ, ಏನು ಎತ್ತ, ಎಲ್ಲರಿಗೂ ಒಬ್ಬೊಬ್ರಿಗೂ ಎಷ್ಟೆಷ್ಟು ಬೀಳುತ್ತೆ ಅಂತ ಅಂದ್ಬಿಟ್ಟು. ಸೊ ವಿಲ್ಲ ಬಂದುಬಿಟ್ಟು 9 ಜನ ಹೋಗಿದ್ದಿದ್ದು. 9 ಜನಕ್ಕೆ ಸೇರಿಸಿ ಒಂದು 95,000 ಬಿತ್ತು ವಿತ್ ಬ್ರೇಕ್ಫಾಸ್ಟು. ಈ ಆಪ್ಷನ್ನೇ ಬೆಟರ್ ಆಗಿತ್ತು ವಿತ್ ಬ್ರೇಕ್ಫಾಸ್ಟು. ಇವಾಗ ನಾವೇನಾದರೂ ವಿತೌಟ್ ಬ್ರೇಕ್ಫಾಸ್ಟ್ ಅಂತ ತೊಗೊಂಡಿದ್ರೆ 90,000. ಬ್ರೇಕ್ಫಾಸ್ಟ್ಗೆ ಆಚೆ ಕಡೆ ಹೋದ್ರೂ ದೆರ್ ವಿಲ್ ಬಿ ಲೈಕ್ ಅರೌಂಡ್ 2,500 ಎವ್ರಿ ಡೇ. ಬ್ರೇಕ್ಫಾಸ್ಟಿಗೆ ಮಾತ್ರ ಆಗ್ತಿತ್ತು. ಇವ್ರೇನು ಮಾಡಿದ್ದಾರೆ, 5,000 ಅಂತ ಪ್ಯಾಕೇಜಲ್ಲೇ ಬಿಟ್ಬಿಟ್ಟು 5,000 ಎಕ್ಸ್ಟ್ರಾ ಕೊಟ್ಟರೆ ಮತ್ತೆ ಅವರೇ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಬಿಡ್ತಾರೆ ಅಂತ. ಅದಕ್ಕೆ ನಾವು ಸರಿ ಇನ್ನೇಂದಕ್ಕೆ ಆಚೆ ಹೋಗೋದು ಅಂತ. ದ ಫುಡ್ ವಾಸ್ ರಿಯಲಿ ಗುಡ್. ನಾನು ಹೇಳ್ತೀನಲ್ವಾ, ಫುಡ್ಡು ಸಖತ್ತಾಗಿತ್ತು. ದೆರ್ ಆರ್ ನೋ ಕಂಪ್ಲೇಂಟ್ಸ್ ಅಬೌಟ್ ದ ಬ್ರೇಕ್ಫಾಸ್ಟ್. ಇಟ್ ವಾಸ್ ರಿಯಲಿ ಗುಡ್. ಇಡ್ಲಿ ಮಾಡ್ತಿದ್ರು, ಪೊಂಗಲ್ ಮಾಡ್ತಿದ್ರು, ವಡೆ ಮಾಡ್ತಿದ್ರು. ಸೊ ನಾನು ಪ್ರೀವಿಯಸ್ ಎಪಿಸೋಡಲ್ಲೆಲ್ಲ ತೋರಿಸಿದ್ದೆ ಏನೇನು ಮಾಡ್ತಾರೆ ಅಂತ. ಬಟ್ ಡೈಲಿ ಅದೇ, ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂದ್ರೂ ಮಾಡಿಕೊಡ್ತಾರೆ. ಚಿಕನ್ನು, ಮಟನ್ನು, ಫಿಶ್ಶು ಅಷ್ಟೇ, ಆಮೇಲೆ ಎಗ್ಗು, ಇವಿಷ್ಟು. ಕೊನೆಗೂ ಬಾಯ್ ಪಾಂಡಿಚೇರಿ, ಲವ್ ಯು, ಗೋನಾ ಮಿಸ್ ಯು. ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ. 3 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಇಟ್ ವಾಸ್ ವೆರಿ ಗುಡ್, ವೆರಿ ಕಂಫರ್ಟಬಲ್. ರೂಮ್ಸೂ ಅಷ್ಟೇ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದು ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಅಷ್ಟು ಕ್ಲೀನಾಗಿ ರೂಮ್ಸೂ ಮೇಂಟೈನ್ ಮಾಡಿಬಿಟ್ಟಿದ್ರು. ಸೊ ಗಾಡಿ ಸ್ವಲ್ಪ ವಾರ್ಮ್ ಅಪ್ ಆಗಲಿ, ಆಮೇಲೆ ಸ್ಪೀಡಪ್ ಮಾಡೋಣ, ಇವಾಗಲೇ ಬೇಡ. ಯೂಸರ್ ಫ್ರೀ ಕಲೆಕ್ಷನ್ ಬೂತ್ ಟಾಲ್ಗಳಿದೆ 1.25 ಕಿಲೋಮೀಟ್ರಲ್ಲಿ. ಎಲ್ಲ ಸೇರಿಸಿ ಟೋಟಲ್ ಓವರ್ ಆಲ್ ಟ್ರಿಪ್ಪಲ್ಲಿ ಒಂದು 17,000-16,000 ಬಿದ್ದಿರುತ್ತೆ.
ಯಾಕಂದರೆ ನಂದು ಎಕ್ಸ್ಟ್ರಾ ಇನ್ನೊಂದು 3,000 ಬಿದ್ದಿರುತ್ತೆ ಪೆಟ್ರೋಲ್ಗೆ. ಒಂದು 17,500 ಮ್ಯಾಕ್ಸಿಮಮ್ ಅಂದರೆ. ಸೊ ನಮ್ಮ ಗಾಡಿಯವ್ರಿಗಾದರೆ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ಎಲ್ಲೂ ಟಾಲ್ ಇಲ್ಲ. ಈಸಿ, ಎವ್ರಿಥಿಂಗ್ ಈಸ್ ಈಸಿ ಫಾರ್ ಅಸ್. ಯಾವುದು ಡಿವಿಯೇಷನ್ನೇ ಆಗಿಲ್ಲ, ಯಾವುದು ಕಮ್ಮಿ ಯೂಸ್ ಮಾಡಿದ್ದೀವಿ ಅಂತಲೇ ಇದ್ದಿಲ್ಲ. ಸೊ ವಿ ಜಸ್ಟ್ ಯೂಸ್ಡ್ ಎವ್ರಿಥಿಂಗ್ ಪ್ರಾಪರ್ಲಿ. ಕುಡಿಯೋದಾಗಲಿ ತಿನ್ನೋದಾಗಲಿ ಎಲ್ಲ ಪಾಂಡಿಚೇರಿಯಲ್ಲಿ ಏನೇನಿದೆ ಎಲ್ಲ ಒಂದು ಸಾರಿ ಅನುಭವಿಸ್ಬೇಕಿತ್ತು. ಆಲ್ಮೋಸ್ಟ್ ಅನುಭವಿಸ್ಬಿಟ್ಟಿದ್ದೀವಿ. ಬಟ್ ಇನ್ನೂ ಒಂದೇನು ಅಂತ ಅಂದರೆ ಇಲ್ಲಿ ಪಾಂಡಿಚೇರಿಯಲ್ಲಿ ಪಬ್ಸು ಕ್ಲಬ್ಸು ಅಷ್ಟೊಂದೇನು ಚೆನ್ನಾಗಿಲ್ಲ. ನೆನ್ನೆ ಹುಡ್ಕಾಡಿ ಸಾಕಾಗೋಗಿತ್ತು. ಒಂದು ಕೋಸಿ ಅಂತ ಟ್ರೈ ಮಾಡಿದ್ವಿ. ಕೋಸಿ ಮಳೆ ಬಿದ್ದರೆ ಫುಲ್ಲು ರೊಚ್ಚು. ಇಟ್ಸ್ ನಾಟ್ ಗುಡ್, ನಾಟ್ ವರ್ತ್ ಇಟ್ ವೆನ್ ಇಟ್ ಈಸ್ ರೈನಿಂಗ್. ಬಿಕಾಸ್ ಕೋಸಿ ಈಸ್ ಎ ಓಪನ್ ಪ್ಲೇಸ್, ರೂಫ್ ಟಾಪಲ್ಲಿ ಇರೋದು ಕೋಸಿ. ಓಪನ್ ಪ್ಲೇಸ್ ಆಗಿರೋದ್ರಿಂದ ಯು ಜಸ್ಟ್ ಕೆನಾಟ್ ಎಕ್ಸ್ಪೆಕ್ಟ್ ಇಟ್ ಟು ನಾಟ್ ಟು ರೈನ್. ಇಲ್ಲಿ ಬಿಸಿಲಿರುತ್ತೆ, ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಬೀಚಲ್ಲೆಲ್ಲ ಏನು ಅಷ್ಟೊಂದೇನು ಟೈಮ್ ಸ್ಪೆಂಡ್ ಮಾಡಿಲ್ಲ. ಬೀಚಲ್ಲಿ ನೀರಲ್ಲೆಲ್ಲ ಇಳಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನೀರಲ್ಲಿ ಇಳಿದ್ರೆ ಉಪ್ಪು ಫುಲ್ಲು ಬಾಯಿ ಎಲ್ಲ, ಅದಕ್ಕೆ ಬೀಚಲ್ಲೆಲ್ಲ ಇಳಿಯೋಕ್ಕೆ ಹೋಗಿಲ್ಲ. ಬಟ್ ಸ್ಟಿಲ್ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕುತ್ಕೊಳೋದು, ಮಾತಾಡೋದು, ಚೆನ್ನಾಗಿ ಹರಟೆ ಹೊಡಿಯೋದು, ಇದೆಲ್ಲ ಬೇಜಾನ್ ಮಾಡಿದ್ವಿ. ಅವತ್ತು ನೈಟೆಲ್ಲ ಬಂದಾಗ ಈ ಪ್ರಕೃತಿನ ಎಂಜಾಯ್ ಮಾಡೋಕ್ಕೆ ಆಗಿಲ್ಲ. ಇವಾಗ ನೋಡಿ ಹೆಂಗಿದೆ. ನೈಟ್ ರೈಡಲ್ಲಿ ಲೈಟು ಡಿಮ್ ಆಗಿರೋದಕ್ಕೆ ಅಷ್ಟೊಂದೇನು ಕಾಣಿಸೋದಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಸ್ಲೀಪಿ ಮೂಡಲ್ಲೇ ಇದ್ದರು. ಯಾಕಂದರೆ ಎಲ್ಲರೂ ಮಲಗಿದ್ದು ಲೇಟ್ ಆಗೋಯ್ತು. ನೆನ್ನೆ 3 ಗಂಟೆಗೆ ಹಂಗೆ ಮಲಗಿದ್ದು ಎಲ್ಲರೂ ನಾವು. ನೆಕ್ಸ್ಟ್ ಟೈಮು ಈ ಥರ ಲಾಂಗ್ ರೈಡ್ ಎಲ್ಲ ಹೋದಾಗ ಒಂದು ಕೈಯಲ್ಲಿ ಇಟ್ಕೊಬೇಕು. ಐ ಮೀನ್ ಈ ಬಮ್ ಕೆಳಗಡೆ ಬಂದುಬಿಟ್ಟು ಸಾಫ್ಟಾಗಿ ಏನಾದರೂ ಇರೋ ಥರ ಒಂದು ಹಾಕಿಟ್ಕೋಬೇಕು. ಇಲ್ಲಿನ ಸ್ಪೆಷಾಲಿಟಿ ಪಾಂಡಿಚೇರಿಯಲ್ಲಿ ಏನು ಗೊತ್ತಾ, ಪೊಲೀಸ್ ಅವ್ರಿಗೆ ಎಣ್ಣೆ ಹೊಡೆದ್ಬಿಟ್ಟು ಏನಾದರೂ ಸಿಗಾಕೊಂಡ್ಬಿಟ್ರೆ ಆನ್ ದ ವೇ ಅವ್ರು ನಿಮಗೆ ಚಾರ್ಜ್ ಕೂಡ ಮಾಡಲ್ಲ. गाड़ी स्टार्ट कर. हम फर्स्ट स्टार्ट. गाड़ी चला. ದೇ ವಿಲ್ ಜಸ್ಟ್ ಟೆಲ್ ಯು ಒನ್ ಥಿಂಗ್, ಮನೆಗೆ ಹೋಗಿ ಮಲ್ಕೋ, ಎಲ್ಲೂ ತಿರ್ಗಾಡಕ್ಕೆ ಹೋಗ್ಬೇಡ. ದಟ್ಸ್ ದ ವೇ ದೇ ಟ್ರೀಟ್ ಇನ್ ಪಾಂಡಿಚೇರಿ. ರೈಡ್ ಏನೋ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೆ ಬಿಸಿ ಗಾಳಿ ಹೊಡಿತಿರೋದು, ನಾಟ್ ತಣ್ಣು ಗಾಳಿ. ಹೆಂಗಾದರೂ ಹೆಲ್ಮೆಟ್ ಹಾಕ್ದಿರೋ ಓಡಿಸ್ತಾರ ಹೋಗೋರು. ಬಿಸಿಲು ತಲೆ ಮೇಲೆ ರಪ್ಪ ಅಂತ ಹೊಡಿಯುತ್ತೆ. ಪೆಟ್ರೋಲ್ಗೆ ನಾನು ಅಂದ್ಕೊಂಡಿದ್ದು 3,500 ಅಂತ ಅಂದ್ಬಿಟ್ಟು, ಬಟ್ ಅದಕ್ಕಿಂತ ಕಮ್ಮಿನೇ ಆಗ್ತಿದೆ. ಇದೊಂಥರ ಚೆನ್ನಾಗಿದೆ ಅಲ್ಲ ಆಟಾಡೋದಕ್ಕೆ. ಪಾಪ ಅಲ್ಲಿ ಆ ಅಪ್ಪನು ಬೈತಿದ್ದ, ಅಲ್ಲೇ ಆಟೋ ನಿಲ್ಸೋ, ನನ್ನ ಚಪ್ಪಲಿ ಇದೆ. ಪಾಪ ಹಿಂದೆ ಇದ್ದವನು ಎತ್ತು ಬಿಸಾಕ್ದ. ಇಲ್ಲಾಂದ್ರೆ ನಾನು ಇವಾಗ ನಿಲ್ಲಿಸಿದ್ದೆ, ಅವ್ನು ನಿಲ್ಸಿಲ್ಲ ಅಂದಿದ್ರೆ. ಯಾಕಣ ರ್ಯಾಂಪ್ ವಾಕ್ ಮಾಡ್ತಿದ್ದೀರಾ ರೋಡ್ ಮೇಲೆ? ಏನು ಅಭ್ಯಾಸನಾ? ಇವಾಗ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಗಾಡಿ ಓಡಿಸೋದ್ರಲ್ಲಿ. ಒಂದು ಸಾರಿ ಹಿಡ್ದನಪ್ಪ, ಹೋಗೋಣ ಸರಿ ಟಾಪ್ ಸ್ಪೀಡ್ ಚೆಕ್ ಮಾಡಿಬಿಡೋಣ ಅಂತ. ಅಲ್ಲಿ ಹುಡುಗರು ಓಡೋದು ನೋಡಿ ಸ್ವಲ್ಪ ಆಕ್ಸಿಲರೇಷನ್ ಬಿಟ್ಟೆ, ಈ ಬಸ್ ಬರೋದು ಬಂದಿದ್ದು ನೋಡಿಬಿಟ್ಟು ಕಂಪ್ಲೀಟಾಗಿ ಬಿಟ್ಟೆ.
ಸ್ಪೀಡ್ನ. ಓ ಏಂಜಲ್ಸ್ ಕ್ರೈ ಫ್ರಮ್ ಅಪ್ above, you know you make my world light up. ಲೇ ಯಾರೋ ನೀನು ಲೇ, ಕೈಯನ್ನು ಕೇಳಿ ತೋರಿಸಿದ್ದು ನಿಧಾನ ಮಾಡುವಂತ. ಆಹಾ, ನಾನು ಮಿರರಲ್ಲಿ ನೋಡ್ತಿದ್ದೀನಿ ಬೋಳಿ ಮಗ ಇರ್ತಾನ ವೆಯ್ಟ್ ಮಾಡ್ತಾನ ಅಂತ ಥರ ಓವರ್ಟ್ಯಾಕ್ ಮಾಡ್ಕೊಂಬರ್ತಾವ್ನು ರೈಟ್ ಸೈಡಿಂದ. ಮಿರರಲ್ಲೂ ಕಾಣಿಸಿಲ್ಲ ನನಗೆ. ಏನು ನನ್ನ ಮಕ್ಕಳೋನಪ್ಪ ಇವರೆಲ್ಲ. ಒಂದು ಸೆಕೆಂಡ್ ವೆಯ್ಟ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೋ ಏನು ಕತೆನೋ. ಅಪಘಾತ ನನ್ನ ಮಕ್ಳಿಗೆ ಮಾಡೋದು ಇವರೇ ಅಪಘಾತಗಳು ಮಾಡೋದು. ನಾನು ಕ್ಲೀನಾಗಿ ಹ್ಯಾಂಡ್ ಸಿಗ್ನಲ್ ಕೊಟ್ಟೆ, ಒಂದು ನಿಮಿಷ ಚಪ್ಪ ಅಂತ. ನನ್ನ ಮಗ ನೋಡಿದ್ರು ನೋಡ್ದಿರ ಇರೋ ಒಂಥರ, ಕಣ್ಣಿಲ್ದಿರ ಇರೋ ಒಂಥರ ಬರ್ತಾನೆ. ಏನು ಒಂದು ಸೆಕೆಂಡ್ ನಿಂತುಬಿಟ್ರೆ ಏನಾಗ್ಬಿಡುತ್ತೋ ತಾನೇ ಮಾಡ್ಕೊಳಲ್ಲ, ಏನಕ್ಕೆ ಹ್ಯಾಂಡ್ ಸಿಗ್ನಲ್ ತೋರಿಸ್ತೀವಿ ಅಂತ ಅಂದ್ಬಿಟ್ಟು. ಇವನು ಯಾಕೋ ರೈಟ್ ಸೈಡ್ಗೆ ಹೋಗ್ತವನೆ. ಏನು ನಂಗೇನು ಇದೆಲ್ಲ 300 ಕಿಲೋಮೀಟ್ರ್ ಅಲ್ಲ ಏನು ದೊಡ್ಡ ವಿಷಯ ಅನಿಸೇ ಇಲ್ವಪ್ಪ, ನಿಜ ಹೇಳ್ತೀನಿ. ಏನಂದರೆ ಒಂದು ವಿಂಡ್ ಬ್ಲಾಸ್ಟು ಇದನ್ನ ಹಾಕ್ಸ್ಬಿಡ್ಬೇಕು, ಅದನ್ನು ವಿಂಡ್ಶೀಲ್ಡು. ಸೊ ಗಾಳಿ ಎಲ್ಲ ತಲೆ ಮೇಲೆ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಆರಾಮಾಗಿ ಅದೊಂದು ಹಾಕ್ಸ್ಬಿಟ್ರೆ ಕ್ರೇಜಿ ಟೂರಿಂಗ್ ಬೈಕ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಇನ್ನು ಸ್ಯಾಡಲ್ ಸ್ಟೇ ಏನಾದರೂ ಹಾಕ್ಬಿಟ್ರೆ ಅಷ್ಟೇ ಟೂರಿಂಗ್ ಬೈಕೇ ಆಗ್ಬಿಡುತ್ತೆ. ಸಾಮೆ ಥೂ, ಅದನ್ನೇ ಕಾಶಿಯಸ್ನೆಸ್ ಅನ್ನೋದು. ಏನು ಜನರನಪ್ಪ ಒಳ್ಳೆ ಗುಲ ಅಂತ ಬರ್ತಾರೆ ಹಂಗೆ. ಈ ಥರ ಎಲ್ಲ ಓಡಿಸಿದಾಗ ಕಾಲ್ಗಳೆಲ್ಲ ಮೇಲೆ ಇಟ್ಕೊಂಡಾಗ ಒಂದು ಸ್ವಲ್ಪ ನಿಧಾನ ಕೊಡಿಸ್ತೀನಿ. ಬಿಕಾಸ್ ಸ್ವಲ್ಪ ಬ್ರೇಕ್ ಮೇಲೆ ಕಾಲಿರಲ್ಲ ಅಲ್ಲ, ಅದಕ್ಕೆ.